KL ರಾಹುಲ್ನ ತಗೊಂಡಿಲ್ಲ. ಈಗ ಹೆಂಗಿದ್ರು ಕೊಹ್ಲಿ ಇನ್ 2-3 ಇಯರ್ಸ್ ಆಡ್ತಾನೆ, ಕ್ಯಾಪ್ಟನ್ ಬೇಕು, ಪತಿದಾರ್ನ ಗ್ರೂಮ್ ಮಾಡ್ತಿದ್ದಾರೆ. ಬಟ್ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಅನಿಸ್ತಿದೆ. ಕೃಣಾಲ್ನ ಆಡಿಸ್ಬೇಕು, ಸಿರಾಜ್ನ ಭುವಿ ರಿಪ್ಲೇಸ್ ಮಾಡ್ತಾನೆ ಅನಿಸುತ್ತೆ. ಬಟ್ ಸಿರಾಜ್ ಇದ್ದಿದ್ರೆ ಒಂದು ಕಳೆ ಇರೋದು ಟೀಮ್ಗೆ. RCB ಫೇಸೇ ವಿರಾಟ್ ಕೊಹ್ಲಿ. ಬೆಂಗಳೂರಿಗೂ ಫ್ಯಾನ್ಸ್ ಇದ್ದಾರೆ, ಬಟ್ ಫ್ಯಾನ್ ಬೇಸ್ ಇರೋದೇ ಆಲ್ಮೋಸ್ಟ್ ಅರ್ಧ ಕೊಹ್ಲಿ ಇಂದಾನೆ. RCB ಬ್ರ್ಯಾಂಡ್ ವ್ಯಾಲ್ಯೂನೇ ವಿರಾಟ್ ಕೊಹ್ಲಿ. ಏನೇ ಬರಲಿ ಯಾರೇ ಬರಲಿ ಈ ಸತಿ ಕಪ್ ನಂದೆ. ವಿರಾಟ್ ಕೊಹ್ಲಿ ಇರೋ ತನಕ RCBನೇ. ವಿ ಆರ್ ವೇಟಿಂಗ್ ಫಾರ್ ದ ಮೇಟ್ ಸೆಕೆಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ RCB ಮ್ಯಾಚ್. ಈ ಸಲ ಪಕ್ಕ ಗೆಲ್ತಾರೆ. ಈ ಸಲ ಧೋನಿ ನೋಡದೆ ಕಳಿಸೋದು. ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಟೀಮ್ ಏನು ಚೆನ್ನಾಗೇ ಇದೆ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ. ಬಟ್ ಬೌಲಿಂಗು ಅಪ್ಗ್ರೇಡ್ ಮಾಡಿದ್ದಾರೆ, ಭುವಿನ ತೊಗೊಂಡು. ಬಟ್ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಅನಿಸ್ತಿದೆ. ಕೃಣಾಲ್ನ ಆಡಿಸ್ಬೇಕು, ಸ್ವಪ್ನಿಲ್ ಇದ್ದಾನೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇದೆ ಅಷ್ಟೇ. ಟೀಮ್ ಅಂದರೆ ಈ ಟೀಮ್ನ ರಿವೀಲ್ ಮಾಡಿದ್ಮೇಲೆ ಒಂದಷ್ಟು ನೆಗೆಟಿವ್ ಆಯಿತು, ತುಂಬ ನೆಗೆಟಿವ್ ಆಯಿತು. ಯಾಕೆ ಎಲ್ಲರೂ ಹಳಬ್ರು ಮೇನ್ ಪ್ಲೇನ್ ತೆಗೆದುಬಿಟ್ಟಿದ್ದಾರೆ? ಒಂದಷ್ಟು ನಿಮ್ಗೆ ಅನಿಸ್ತಿಲ್ವಾ ನೆಗೆಟಿವ್ ಆಯ್ತಿದ್ದು, ಟೀಮ್ ವೀಕ್ ಆಗಿದೆ ಅಂತ ಅನಿಸ್ತಿಲ್ಲ? ಅವರು ನನಗನ್ಸಿದ್ದು ಫ್ಯೂಚರ್ಗೆ ಏನೇನು ಬೇಕೋ ಅದನ್ನು ಫೋಕಸ್ ಮಾಡ್ತಿದ್ದಾರೆ. ತುಂಬ ಕಾಂಟ್ರವರ್ಸಿ ಆಗಿದ್ದು KL ರಾಹುಲ್ನ ತೊಗೊಂಡಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸಿ ಆಯಿತು. ಬಟ್ ಹೆಂಗೆ ಟೀಮ್ ಇದೆ, ಸೊ ಅವ್ರು ಲಾಂಗ್ ರನ್ನಿಗೆ ನೋಡ್ತಿದ್ದಾರೆ ಅಂತ ನನಗನ್ನಿಸ್ತು. ಈಗ ಹೆಂಗಿದ್ರು ಕೊಹ್ಲಿ ಇನ್ 2-3 ಇಯರ್ಸ್ ಆಡ್ತಾನೆ, ಕ್ಯಾಪ್ಟನ್ ಬೇಕು, ಪತಿದಾರ್ನ ಗ್ರೂಮ್ ಮಾಡ್ತಿದ್ದಾರೆ. ಸೊ ಟೀಮ್ ಚೆನ್ನಾಗೇ ಇದೆ, ಎಲ್ಲ ಯಂಗ್ ಪ್ಲೇಯರ್ಸ್ ಇದ್ದಾರೆ, ಟೀಮ್ ಚೆನ್ನಾಗೇ ಇದೆ. ಅಂದರೆ ಈ ಸಲ ಕಪ್ ಗೆಲ್ಲಬೇಕು ಅಂತಲೇ ಪ್ಲ್ಯಾನ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಹೌದು, ಪ್ರತಿ ವರ್ಷ ಹಂಗೆ ಅನ್ಸೋದು. ಬಟ್ ಈ ವರ್ಷ ಸ್ವಲ್ಪ ಸ್ಟ್ರಾಂಗ್ ಅನಿಸ್ತಿದ್ದಾರೆ. ಸಿರಾಜ್ನ ತೆಗೆದಿದ್ದಾರೆ. ಹಾಂ, ಮೈನ್ ಡ್ರಾಬ್ಯಾಕ್ ಅದೇ ನಮಗೆ. ಸಿರಾಜ್ನ ಭುವಿ ರಿಪ್ಲೇಸ್ ಮಾಡ್ತಾನೆ ಅನಿಸುತ್ತೆ. ಬಟ್ ಸಿರಾಜ್ ಇದ್ದಿದ್ರೆ ಒಂದು ಕಳೆ ಇರೋದು ಟೀಮ್ಗೆ. ಬಟ್ ಮ್ಯಾಕ್ಸ್ವೆಲ್ ಇಲ್ಲ, ಡ್ಯುಪ್ಲೆಸಿಸ್ ಇಲ್ಲ. ಡ್ಯುಪ್ಲೆಸಿಸ್ ಓಕೆ, ಲೈಕ್ ಅವನು ಆಲೇ 42 ಇಯರ್ಸ್, ಇನ್ 1 ಇಯರ್ ಆಡ್ಬೋದು ಮ್ಯಾಕ್ಸ್. ಸೊ ಮತ್ತೆ ಮೆಗಾ ಆಕ್ಷನ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಡ್ಯುಪ್ಲೆಸಿಸ್ ಏನಿಲ್ಲ. ಅದೇ ಮ್ಯಾಕ್ಸ್ವೆಲ್ದು ಸ್ವಲ್ಪ DK ರಿಟೈರ್ಮೆಂಟ್ ಕೊಟ್ಟನಲ್ಲ, ಅವನೇ ರಿಟೈರ್ಮೆಂಟ್ ಕೊಟ್ಟು, ಇಲ್ಲಾಂದರೆ ಅವ್ನು ಆಡ್ಸೋರು. ಈಗ DK ಬೇರೆ, ಮೆಂಟರ್ ಬೇರೆ. ಸೊ ಟೀಮೆಲ್ಲ ಲೈಕ್ ಅವ್ನಿಗೆ ಪ್ರಾಪರ್ ಐಡಿಯಾ ಇದೆ RCBದು. ಸೊ ಅವನೇ ಬಿಲ್ಡ್ ಮಾಡಿರೋದು. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಸಲ? ಪ್ರತಿ ಸಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ. ಈ ಸಲ ಕಪ್ ನಮ್ಮದೇ, ಈ ಸಲ ಹಾಗೇ ಆಗುತ್ತೆ. ಏನೇ ಬರಲಿ ಯಾರೇ ಬರಲಿ ಈ ಸತಿ ಕಪ್ ನಂದೆ. ವಿರಾಟ್ ಕೊಹ್ಲಿ ಇರೋ ತನಕ RCBನೇ. ವಿ ಆರ್ ವೇಟಿಂಗ್ ಫಾರ್ ದ ಮೇಟ್ ಸೆಕೆಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ RCB ಮ್ಯಾಚ್. ಫಸ್ಟ್ ಮ್ಯಾಚ್ KKR, ಸೆಕೆಂಡ್ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ RCB. ಅದಕ್ಕೆ ವೇಟ್ ಮಾಡ್ತಾ ಇರೋದು ನಾವೆಲ್ಲ. ವಿರಾಟ್ ಕೊಹ್ಲಿ ಇರೋ ತನಕ RCB ನಾವು ಯಾವತ್ತೂ ಬಿಟ್ಕೊಡಲ್ಲ ಅಷ್ಟೇ. ಈ ಸತಿ ಕಪ್ ನಮ್ಮದೇ. ಟೀಮ್ ಎಲ್ಲ ಯೂತ್ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ. ದಿನೇಶ್ ಕಾರ್ತಿಕ್ ಇಲ್ಲ, ಅದೊಂದು ಡ್ರಾಬ್ಯಾಕ್ ಆಗಿದೆ. ಭುವನೇಶ್ವರ್ ಕುಮಾರ್ ಇದ್ದಾನೆ, ಬೌಲಿಂಗಲ್ಲಿ ಫುಲ್ ಸ್ಟ್ರೆಂತ್ ಇದೆ. ಸ್ಪಿನ್ನರ್ಸ್ಗಳು ಬಂದಿದ್ದಾರೆ, ಬೌಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದೇ ಅಷ್ಟೇ, ಏನೇ ಆಗಲಿ ಈ ಸತಿ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ನಮ್ಮ ಟೀಮ್ ಅಂದರೆ ಬೆಂಗಳೂರು ಟೀಮಲ್ಲಿ ಇರೋದಕ್ಕೆ ಏನೋ ನೆಗೆಟಿವ್, ಅದರಿಂದಲೇ ಸೋತಿದೆ ಅಂತ ಒಂದು ಅಷ್ಟೇ ಹೇಳ್ತಾರೆ. ಹೌದು, ಹಂಗೆ ಅನ್ಸುತ್ತಾ? RCB ಫೇಸೇ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ದು ನಾನು. RCB ಲೈಕ್ ಅವ್ನ ಫ್ಯಾನ್ ಬೇಸ್ ಇರೋದೇ ಆಲ್ಮೋಸ್ಟ್ ಅರ್ಧ ಕೊಹ್ಲಿಯಿಂದಾನೆ. ಬಟ್ ಬೆಂಗಳೂರಿಗೂ ಫ್ಯಾನ್ಸ್ ಇದ್ದಾರೆ, ಬಟ್ ಕೊಹ್ಲಿಯಿಂದನೂ ತುಂಬ ಫ್ಯಾನ್ಸ್ ಇದ್ದಾರೆ. ಸೊ ಅದರಲ್ಲಿ ಏನು ಡ್ರಾಬ್ಯಾಕ್ ಅನ್ಸಲ್ಲ ನನಗೆ. ವಿರಾಟ್ ಕೊಹ್ಲಿ ಇರಬೇಕಂತೀರ? ವಿರಾಟ್ ಕೊಹ್ಲಿ ಇರಲೇಬೇಕು. RCB ಬ್ರ್ಯಾಂಡ್ ವ್ಯಾಲ್ಯೂನೇ ವಿರಾಟ್ ಕೊಹ್ಲಿಯಿಂದ. ಅಂದರೆ ಈ ಸಲ ಕ್ಯಾಪ್ಟನ್ ಆಗಿಲ್ಲ ವಿರಾಟ್ ಕೊಹ್ಲಿ. ಬಟ್ ಒನ್ಸೆ ಅವರು ಕ್ಯಾಪ್ಟನ್ ಅಲ್ಲ, ಲೀಡರ್ಶಿಪ್ ಥರ. ಯಾರೇ ಕ್ಯಾಪ್ಟನ್ ಇದ್ರೂ ಅವರೇ ಲೀಡ್ ಮಾಡೋದು ಅಷ್ಟೇ. ಬಟ್ ಕೊಹ್ಲಿನೇ ಲೀಡ್ ಮಾಡೋದು. ಮೊನ್ನೆ T20 ವರ್ಲ್ಡ್ ಕಪ್ಪಲ್ಲೂ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರು, ಇವನೇ ಲೀಡ್ ಮಾಡ್ತಿದ್ರು. ಸೊ RCB ಫುಲ್ ಲೀಡ್ ಮಾಡೋದೇ ಕೊಹ್ಲಿ, ಅದು ಡೌಟೇ ಇಲ್ಲ. ಓವರಾಲ್ ಟೀಮ್ ಸ್ಟ್ರಾಂಗ್ ಇದೆ. ಬೌಲಿಂಗು ಹೆಸಲ್ವುಡ್ ಇರಲ್ಲ ಅಂತಂತಿದ್ರು, ಬಟ್ ಅವನು ಫಿಟ್ ಇದ್ದಾನೆ. ಸೊ ಓವರಾಲ್ ಟೀಮ್ ಸ್ಟ್ರಾಂಗ್ ಇದೆ. ಸ್ಪಿನ್ನರ್ಸ್ ಸ್ವಲ್ಪ ಫೋಕಸ್ ಮಾಡಬೇಕು. ಬಟ್ ಈಗ ತುಂಬ ಜನ ಈಗ SRH ಅದೊಂದು ಇದ್ದಿದೆ, ಚೆನ್ನೈ ಸೂಪರ್ ಕಿಂಗ್ಸ್, ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ. ಅವರಿಗೆಲ್ಲ ಏನು ಹೇಳ್ತಾರೆ? ಏನು ಹೇಳೋದು, ನಾವು ನಮ್ಮ ಅಪ್ಪನ ಅಪ್ಪ ಅಂತೀವಿ, ಪಕ್ಕದ ಮನೆ ಅಂಕಲ್ ಅವ್ರನ್ನ ಅಪ್ಪ ಅನ್ನಲ್ಲ. ನಮ್ಗೆ RCBನೇ. ಅವ್ರವ್ರ ಟೀಮ್ ಈಗ CSK ಆಲ್ಮೋಸ್ಟ್ ಅರ್ಧ ಫಾಲೋವರ್ಸ್ ಇರೋದು ಧೋನಿಯಿಂದ. ಸೊ ನಮ್ದು ಹಂಗಲ್ಲ, RCB ಬೆಂಗಳೂರು. ನಮ್ಮ ಲಕ್ಕು ಕೊಹ್ಲಿ ಬೇರೆ ಅಲ್ಲೇ ಇದ್ದಾನೆ ಅಷ್ಟೇ. ಬ್ಯಾಂಗ್ಳೂರಲ್ಲಿ ಏನಾದರೂ ಮ್ಯಾಚಸ್ ಆದರೆ
ಹೋಗೋ ಪ್ಲಾನ್ ಏನಾದ್ರು ಇದೆಯಾ? ಹಾಂ ಆ್ಯಕ್ಚುಲಿ RCB ಚೆನ್ನಾಗಿ ಮಾಡ್ತಾ ಇದ್ದೀವಿ May 3rd. ಸೊ ಎಲ್ಲ ಹೋಗ್ತೀವಿ, ಫುಲ್ ಎಂಜಾಯ್ ಮಾಡಿ ಬರ್ತೀವಿ. ಎಕ್ಸ್ಪೆಕ್ಟೇಷನ್ ಏನಿದೆ ಗೆಲ್ತಾರೆ ಅಂತ? ಈ ಸಲ ಪಕ್ಕಾ ಗೆಲ್ತಾರೆ. ಎಲ್ಲ ಧೋನಿ ಬಂದ್ಬಿಟ್ಟು ಏನು ರಿವೆಂಜ್ ತೊಗೊತೇನೆ ಅಂತಾನೆ, ಈ ಸಲನೂ ಧೋನಿ ನೋಡದೆ ಕಳಿಸೋದು ಅಷ್ಟೇ.